ಡಿಕೆ ಸರ್ಕಾರದಲ್ಲಿ ಮುಗಿಯದ ಖಾತೆಯ ಖ್ಯಾತೆ. ರಾಮಲಿಂಗಾರೆಡ್ಡಿ ಬಳಿಕ ಈಗ ಕೃಷ್ಣ ಬೈರೇಗೌಡ ಅವರ ಸರದಿ. ಡಿಕೆ ಸರ್ಕಾರದಲ್ಲಿ ಮುಗಿಯದ ಖಾತೆಯ ಖ್ಯಾತೆ. ರಾಮಲಿಂಗಾರೆಡ್ಡಿ ಬಳಿಕ ಕೃಷ್ಣ ಬೈರೇಗೌಡ ಅವರ ಸರದಿ ಶುರುವಾಗಿದೆ. ಡಿಕೆ ಕ್ಯಾಬಿನೆಟ್ನಲ್ಲಿ ಮುಗಿಯದ ಈ ಒಂದು ಖಾತೆ ಹಂಚಿಕೆಯ ಗೊಂದಲ. ಖಾತೆ ಹಂಚಿಕೆ ವಿಚಾರವಾಗಿ ಅಸಮಾಧಾನಗೊಂಡಿರುವಂತಹ ಸಚಿವರು ದೆಹಲಿಗೆ ಹಾರಿದ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ರು ಅವ್ರಿಗೆ ಅಸಮಾಧಾನ. ಬಿಡಿಎ ಬಿಎಂಆರ್ಡಿಎ ಇಲಾಖೆ ಕೊಡದಿದ್ದಕ್ಕೆ ತೀವ್ರ ಗರಂ ಆಗಿದ್ದಾರೆ. ಸಿಎಂ ಡಿಕೆಶಿ ಬಳಿಯಲ್ಲಿರುವ ಬಿಡಿಎ ಬಿಎಂಆರ್ಡಿಎ ಇಲಾಖೆ ಹೈಕಮಾಂಡ್ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ತೀವ್ರ ಅಸಮಾಧಾನ. ಬಿಡಿಎ ಬಿಎಂಆರ್ಡಿಎ ಸೇರಿಸಿ ಬೆಂಗಳೂರು ನಗರಾಭಿವೃದ್ಧಿಗೆ ಬಿಗಿ ಪಟ್ಟು. ಏನೇ ಆಗಲಿ, ನನಗೆ ಕೇವಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ, ಆದರೆ ಬಹಳ ಪ್ರಮುಖವಾಗಿ ಬಿಡಿಎ ಆಗಿರಬಹುದು, ಬಿಎಂಆರ್ಡಿಎ ಇಲಾಖೆ, ಆ ಇಲಾಖೆಯನ್ನು ಕೂಡ ಸೇರ್ಪಡೆ ಮಾಡಬೇಕು. ಇಲ್ಲ ಅಂತಂದರೆ ಕಂಪ್ಲೀಟ್ ಆಗೋದಿಲ್ಲ ಒಂದು ನಗರಾಭಿವೃದ್ಧಿ ಖಾತೆ. ನಮ್ಮ ಖಾತೆಗೆ ಅದನ್ನು ಸೇರ್ಪಡೆ ಮಾಡಬೇಕು ಅಂತ ಬಿಗಿ ಪಟ್ಟನ್ನು ಕೃಷ್ಣ ಬೈರೇಗೌಡ ಅವರು ಹಿಡಿದಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಇಷ್ಟು ದಿನ ಒಂದು ರಾಜೀನಾಮೆಯ ಪರ್ವ ನಡೀತಾ ಇತ್ತು. ನನಗೆ ಈ ಖಾತೆ ಬೇಡ, ನನಗೆ ಬೇರೆ ಖಾತೆ ಬೇಕು, ಸದ್ಯಕ್ಕೆ ಜಲಸಂಪನ್ಮೂಲ ಖಾತೆ ನನಗೆ ಬೇಡ, ನನಗೆ ಆ ಒಂದು ಖಾತೆಯನ್ನು ಕೊಟ್ಟರೆ ಹೇಗೆ, ಅದರಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಬಿಗಿ ಪಟ್ಟು ಹಿಡ್ಕೊಂಡು ಕೂತಿದ್ರು. ಆ ಒಂದು ಅಸಮಾಧಾನ ಸದ್ಯಕ್ಕೆ ತಣಿಸಿದ್ದಾರೆ. ಅದರ ಬೆನ್ನಲ್ಲೇ ಸಚಿವ ಕೃಷ್ಣ ಬೈರೇಗೌಡ ಅವರ ಸರದಿ. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ರು ಕೂಡ ಅವರಿಗೆ ಅಸಮಾಧಾನ. ಬಿಡಿಎ ಮತ್ತು ಬಿಎಂಆರ್ಡಿಎ ಇಲಾಖೆ ತಮ್ಮ ಖಾತೆಗೆ ಸೇರಿಸಲೇಬೇಕು ಅಂತ ಬಿಗಿ ಪಟ್ಟು. ಬಿಎಂಆರ್ಡಿಎ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಕೊಟ್ರೆ ಸಂಪೂರ್ಣ ಬೆಂಗಳೂರು ನಗರಾಭಿವೃದ್ಧಿ ನೀಡಿ, ಇಲ್ಲ ಅಂದ್ರೆ ನನಗೆ ಈ ಖಾತೆ ಬೇಡ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಸಂಪೂರ್ಣ ನಿಯಂತ್ರಣವಿಲ್ಲದಿದ್ರೆ ಬೆಂಗಳೂರಿನ ಆಡಳಿತ ದಾರಿ ತಪ್ಪುತ್ತೆ. ನಿಗದಿಪಡಿಸಿದ ಗುರಿ ತಲುಪಿ ಉತ್ತಮ ಫಲಿತಾಂಶ ನೀಡಲು ಸಾಧ್ಯ ಆಗಲ್ಲ. ಸಂಪೂರ್ಣ ಖಾತೆ ನೀಡೋವರೆಗೂ ಇಲಾಖೆಯ ಜವಾಬ್ದಾರಿ ವಹಿಸಿಕೊಳ್ಳಲ್ಲ. ಡಿಕೆ ಸರ್ಕಾರದಲ್ಲಿ ಕೆಲಸ ಆರಂಭಿಸಲು ನಿರಾಕರಿಸಿರುವಂತಹ ಕೃಷ್ಣ ಬೈರೇಗೌಡರು. ಹೀಗಾಗಿ ದೆಹಲಿಗೆ ಪ್ರಯಾಣ ಮಾಡಿರುವ ಸಚಿವ ಕೃಷ್ಣ ಬೈರೇಗೌಡ ಜೊತೆ ಶಾಸಕ ರಿಜ್ವಾನ್ ಕೂಡ ದೆಹಲಿಗೆ ದೌಡು. ಸಚಿವ ಸ್ಥಾನದ ಮುಖ್ಯ ಆಕಾಂಕ್ಷಿಯಾಗಿರುವಂತಹ ಶಾಸಕ ರಿಜ್ವಾನ್ ಅರ್ಷದ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ. ಹೈಕಮಾಂಡ್ ನಾಯಕರ ಸಭೆ ಮಾಡಿದ್ರು, ಇನ್ನೂ ಕೂಡ ಆರಿಲ್ಲ ಈ ಒಂದು ಖಾತೆಯ ಕಿಚ್ಚು. ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ಉಸ್ತುವಾರಿ ಖಾತೆಯನ್ನ ನೀಡಲಾಗಿದೆ. ಆದರೆ ಈ ಒಂದು ಖಾತೆಯನ್ನ ನೀಡಿದ್ರೂ ಕೂಡ ಕೃಷ್ಣ ಬೈರೇಗೌಡ ಅವರಿಗೆ ಸಮಾಧಾನ ಇಲ್ಲ. ಅವರಿಗೆ ಈ ಒಂದು ವಿಚಾರದಲ್ಲಿ ಅಸಮಾಧಾನ ಇದೆ. ಅದರಲ್ಲೂ ಪ್ರಮುಖವಾಗಿ ಬಿಡಿಎ ಮತ್ತು ಬಿಎಂಆರ್ಡಿಎ ಇಲಾಖೆ ತಮ್ಮ ಖಾತೆಗೆ ಸೇರಿಸಲೇಬೇಕು ಅಂತ ಬಿಗಿ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಏಕೆಂತಂದರೆ ಈ ಎರಡು ಇಲಾಖೆಯನ್ನು ಕೊಟ್ಟರೆ ಸಂಪೂರ್ಣ ಬೆಂಗಳೂರು ಆಗುತ್ತೆ. ಆಗ ಬೆಂಗಳೂರು ನಗರಾಭಿವೃದ್ಧಿ ಈಸಿ ಆಗುತ್ತೆ, ಕೆಲಸಗಳು ಕೂಡ ಅಚ್ಚುಕಟ್ಟಾಗಿ ಸಾಗುತ್ತೆ. ಜೊತೆಗೆ ಸಂಪೂರ್ಣ ನಿಯಂತ್ರಣ ಇಲ್ಲ ಅಂತಂದರೆ ಬೆಂಗಳೂರಿನ ಆಡಳಿತ ದಾರಿ ತಪ್ಪುತ್ತೆ. ಆಡಳಿತ ಮಾಡೋದು ಕೂಡ ಬಹಳ ಕಷ್ಟ ಆಗುತ್ತೆ. ಇನ್ನು ನಿಗದಿಪಡಿಸಿದಂಥ ಗುರಿಯನ್ನು ತಲುಪಿ ಉತ್ತಮ ಫಲಿತಾಂಶ ಹೇಗೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಸಂಪೂರ್ಣ ನಿಯಂತ್ರಣ ಇದ್ದರೆ ಮಾತ್ರ ಆ ಒಂದು ಇಲಾಖೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೀವು ಆ ಸಂಪೂರ್ಣ ಒಂದು ನಿಯಂತ್ರಣ ಕೊಡದೇ ಇದ್ದರೆ ನಾನು ಆ ಒಂದು ಇಲಾಖೆನ ಹೆಂಗೆ ಅಭಿವೃದ್ಧಿ ಮಾಡಲಿ ಅಂತ ಆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಡಿಕೆ ಸರ್ಕಾರದಲ್ಲಿ ಈಗ ಕೆಲಸ ಆರಂಭಿಸಲು ಕೃಷ್ಣ ಬೈರೇಗೌಡ ಅವರು ನಿರಾಕರಿಸಿದ್ದಾರೆ. ಯಾಕೆಂತಂದರೆ ಈ ಒಂದು ಗೊಂದಲಗಳೇನಿದ್ದಾವೆ ಅದೆಲ್ಲವೂ ಕೂಡ ಸರಿಯಾಗಬೇಕು, ಅಲ್ಲಿಯವರೆಗೂ ಕೂಡ ನಾನು ಈ ಒಂದು ಖಾತೆಯನ್ನು ನಿಭಾಯಿಸಲ್ಲ ಅಂತ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೋಗಿ ಚರ್ಚೆ ಕೂಡ ಮಾಡಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ನ ಭೇಟಿ ಮಾಡಿ ನನಗೆ ಈ ಒಂದು ಖಾತೆಯ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನಗೆ ಖುಷಿ ಇದೆ, ಆದರೆ ಬಹಳ ಪ್ರಮುಖವಾಗಿ ಬಿಡಿಎ ನನ್ನ ಖಾತೆಗೆ ಒಳಪಡೋದಿಲ್ಲ, ಬಿಎಂಆರ್ಡಿಎ ಒಳಪಡೋದಿಲ್ಲ. ಹಾಗಾಗಿ ಸಂಪೂರ್ಣ ನಗರಾಭಿವೃದ್ಧಿಯನ್ನು ಹೇಗೆ ನಾನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆ ಪ್ರಶ್ನೆ ಕೂಡ ಮಾಡಿದ್ರು. ಆದರೆ ಅದೊಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಕೆಲವೊಂದಿಷ್ಟು ಮಾತುಕತೆಯನ್ನು ಮಾಡಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಇವರ ಕೋಪವನ್ನು ತಣಿಸುವ ಕೆಲಸ ಕೂಡ ಹೈಕಮಾಂಡ್ ಅವರು ಮಾಡಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಸಭೆ ಮಾಡಿದ್ರೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ವಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ.